ವಸುದೇವನ ಯಜ್ಞೋತ್ಸವ. ವಸುದೇವ ಒಂದು ಯಜ್ಞ ಮಾಡ, ಅದರ ವರ್ಣನೆಯನ್ನು ಈ ಅಧ್ಯಾಯದಲ್ಲಿ ಮಾಡಲಿಕ್ಕೆ. ಶುಕಮುನಿಗಳು ಹೇಳ್ತಾ ಇದ್ದಾರೆ ಪರೀಕ್ಷಿತನಿಗೆ, ರಾಜ ಪರೀಕ್ಷಿತ, ಎಲ್ಲರ ಆತ್ಮ ಭಕ್ತ ಭಯಹಾರಿ ಭಗವಾನ್ ಕೃಷ್ಣನಲ್ಲಿ ಅವನ ಪತ್ನಿಯರ ಅಗಾಧ ಪ್ರೇಮ ಇದನ್ನು ಕೇಳಿ ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರ ರಾಜಗಳ ಪತ್ನಿಯರು, ಭಗವಂತನ ಗೋಪಿಕೆ ಎಲ್ಲರ ಕಣ್ಣೊಳಗೆ ಕಣ್ಣೀರು ಬಂದ್ಬಿಟ್ರು. ತಥಾ ಅತ್ಯಂತ ಆಶ್ಚರ್ಯ, ಆನಂದ, ಆಶ್ಚರ್ಯ ಆದವು. ಇದರ ಈ ಅಧ್ಯಾಯದೊಳಗೆ ಮುನಿ ಸಮಾಗಮ ಆದಮೇಲೆ ವಸುದೇವ ಒಂದು ಯಜ್ಞ ಮಹೋತ್ಸವವನ್ನು ಬಂಧು ಬಾಂಧವರಿಗೆ ಅಲ್ಲಿ ಬಿಡ್ಕೊಡೋ ವರ್ಣನೆ ಇಲ್ಲಿ ಮಾಡ್ತಾರೆ. ಸಬಲ ಪುತ್ರಿ ಅರ್ಥಾತ್ ಗಾಂಧಾರಿ, ಮಾಧವಿ ಅರ್ಥಾತ್ ಸುಭದ್ರ ರಾಜಗಳ ಪತ್ನಿ ತಥಾ ಕೃಷ್ಣನ ಭಕ್ತ ಗೋಪಿಕೆ, ವಿಸಂಬ್ಯು ಅರ್ಥಾತ್ ಆಶ್ಚರ್ಯಚಿಕರಾದೆಲ್ಲರೂ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಸ್ತ್ರೀಯರಿಂದ ಪುರುಷರು ಪರಸ್ಪರ ಮಾತಾಡಕತ್ತಾರ. ಆ ಹೊತ್ತಿನೊಳಗೆ ಅಲ್ಲೇ ಮುನಿಗಣ ಭಗವಾನ್ ಕೃಷ್ಣ ಬಲರಾಮನ ದರ್ಶನ ಮಾಡಿಕೊಳ್ಳೋ ಇಚ್ಛೆಯಿಂದ ಅನೇಕರು ಅಲ್ಲೇ ಬಂದಿದ್ದಾರೆ. ಆ ಋಷಿಗಳ ಹೆಸರು ಯಾರ್ಯಾರು ಬಂದಿದ್ರಪ್ಪ ಅಲ್ಲೇ? ಕೃಷ್ಣ ದ್ವೈಪಾಯನ ವ್ಯಾಸ, ಕೃಷ್ಣ ದ್ವೈಪಾಯನ ಹೆಸರಿಗೆ ವ್ಯಾಸ, ದೇವರ್ಷಿ ನಾರದ, ಚವನ್, ದೇವರ, ಅಸಿತ್, ವಿಶ್ವಾಮಿತ್ರ, ಶತಾನಂದ, ಭರದ್ವಾಜ, ಗೌತಮ, ತನ್ನ ಶಿಷ್ಯರ ಜೊತೆಗೆ ಪರಶುರಾಮ, ಮಹಾ ಐಶ್ವರ್ಯ ಸಂಪನ್ನ ಮಹರ್ಷಿ ವಸಿಷ್ಠರು, ಗಾಲವ, ಭೃಗು, ಪುಲಸ್ತ್ಯ, ಕಶ್ಯಪ, ಅತ್ರಿ, ಮಾರ್ಕಂಡೇಯ, ಬೃಹಸ್ಪತಿ, ದ್ವಿತ್ತ, ತ್ರಿತ, ಏಕತ್ರ ಸನಕ, ಸನಂದನ್, ಸನತ್ಕುಮಾರ್, ಅಂಗಿರ, ಅಗಸ್ತ್ಯ, ಯಾಜ್ಞವಲ್ಕ್ಯ ಮತ್ತು ವಾಮದೇವರು, ಇವರೆಲ್ಲರೂ ಕೂಡ ಎಲ್ಲ ಋಷಿಗಳ ಹೆಸರು. ಆ ವಿಶ್ವವಂದಿತ ಮುನಿಗಳನ್ನು ನೋಡಿ ಮೊದಲನೇ ಅಲ್ಲಿ ಕುಳಿತಂಥ ಎಲ್ಲ ರಾಜಗಣರು ಆದಿಯಾಗಿ ವಿದುಷ್ಟ್ರ ಎಲ್ಲ ಪಾಂಡವರು, ಕೃಷ್ಣ ಬಲರಾಮ್ ಅಚಾನಕ್ ಅಲ್ಲೇ ಯಜ್ಞಕ್ಕೆ ಬಂದು ಅವರು ಎಲ್ಲರಿಗೂ ನಮಸ್ಕಾರ ಮಾಡಿ ಅದಾದಮೇಲೆ ಸ್ವಾಗತ, ಆಸನ, ಪಾದ್ಯ, ಅರ್ಘ್ಯ, ಮಾಲಾ, ಧೂಪ, ಚಂದನ ಆದಿಯಿಂದ ಆ ರಾಜರು ಆದಿ ಎಲ್ಲ ಪೂಜಾ ಮಾಡಿ ಬಲರಾಮನ ಜೊತೆ ಕೃಷ್ಣನು ಕೂಡ ಆ ಮಹರ್ಷಿಗಳಿಗೆ ಅವರೆಲ್ಲರಿಗೂ ಪೂಜಾ ಮಾಡಿದ. ಕೃಷ್ಣ ಧರ್ಮದ ರಕ್ಷಣೆ ಮಾಡೋ ಸಲುವಾಗಿ ಶರೀರ ಧಾರಣ ಮಾಡ್ತಾ ಆಗುವಂಥ ಕೃಷ್ಣ ಸುಖಪೂರ್ವಕವಾಗಿ ಕೊಡ್ತಂಥ ಆ ಋಷಿಗರಿಗೆ ಕೃಷ್ಣ ಹೇಳ್ತಾ ಇದ್ದ. ಅವತ್ತಿನೊಳಗೆ ವಿಶಾಲ ಸಭೆ ಜನ ಸುಮ್ಮನೆ ಕುಂತು ಕೇಳಾಕೈತಿ, ಕೃಷ್ಣ ಏನು ಹೇಳ್ತಾನಪ್ಪ ಅಂತ. ಧರ್ಮದ ರಕ್ಷಣೆಗಾಗಿ ಶರೀರ ಧಾರಣ ಮಾಡುವಂಥ ಯಾವ ಸಭೆಯೊಳಗೆ ಎಲ್ಲರೂ ಏನು ಹೇಳಿದ್ನಪ್ಪ ಕೃಷ್ಣ, ನಮಗೆ ಜೀವನ ಸಫಲ, ನಮ್ಮ ಜೀವನ ಸಫಲ, ಜನ್ಮ ತಗೊಳ್ಳುವಂಥ ನಾವು ಸಂಪೂರ್ಣ ಫಲ ಪ್ರಾಪ್ತ ಆಗ್ತಾವೆ. ಯಾಕೆ? ಯಾವ ಯೋಗೇಶ್ವರ ದರ್ಶನ ದೇವತೆಗಳು ಕೂಡ ಸಿಗೋದು ಕಷ್ಟೋ ಅಂಥದ್ದು ನಮಗೆ ಪ್ರಾಪ್ತ ಆಯಿತು. ಕೃಷ್ಣ ಹೇಳಾಗತ್ತ ನಮ್ಮ ಜೀವನ ಸಫಲ ಆತ. ಆ ಋಷಿಗಳನ್ನು ನೋಡಿ ಹೇಳ್ತಾನೆ. ಜನ್ಮ ಭೃತ್ ಅರ್ಥಾತ್ ಸಫಲ ಜನ್ಮ ಉಳ್ಳಂಥ, ಅರ್ಥಾತ್ ಜನ್ಮದ ಫಲ. ಯಾಕೆ? ಯೋಗೇಶ್ವರ ದರ್ಶನ ಶಕ್ತಲ್ಲ ನಿಮ್ಮದು ಅಂತ. ಯಾವ ಜನರು ಸ್ವಲ್ಪ ತಪಸ್ಸು ಮಾಡಿದ್ರು ಮತ್ತು ಮೂರ್ತಿಯೊಳಗೆ ಏನು ದೇವತಾ ಆದಿ ಬುದ್ಧಿ ಇರ್ತಾರೆ ಆ ಜನರಿಗೆ ತಮ್ಮವ್ರ ದರ್ಶನ, ಸ್ಪರ್ಶ, ಕುಶಲ ಪ್ರಶ್ನೆ, ನಮಸ್ಕಾರ, ಚರಣ ಪೂಜನ ಆದಿ ಅವಕಾಶ ಸಿಗ್ತೈತೇನಪ್ಪ ಎಲ್ಲರಿಗೂ? ಇದು ಸಿಗೋದಿಲ್ಲ. ಅರ್ಥಾತ್ ಎಲ್ಲರಿಗೂ ಸಿಗೋದಿಲ್ಲ ಈ ಮಾತು. ಇದನ್ನು ಮಾತ್ರ ಯಾರು ಒಂದು ಸ್ವಲ್ಪ ತಪಸ್ಸೆ ಮಾಡೋದು, ಇದು ಮುಖ್ಯ ಮಾತು. ಮೂರ್ತಿಯೊಳಗೆ ಯಾರು ದೇವತೆ ಆ ಬುದ್ಧಿ ಇಡ್ತಾರೆ, ಎಲ್ಲರೂ ಏನೋ ಮೂರ್ತಿ ಇರ್ತದೆ, ಅದ್ರ ಮೂರ್ತಿಯೊಳಗೇನು ಸಾಕ್ಷಾತ್ ದೇವತಾ ಬುದ್ಧಿ ಗೊತ್ತಾ? ಆ ಜನರಿಗೆ ತಮ್ಮ ದರ್ಶನ ಅಂಥವ್ರಿಗೆ ನಿಮ್ಮ ದರ್ಶನ, ಸ್ಪರ್ಶ, ಕುಶಲ ಪ್ರಶ್ನೆ, ನಮಸ್ಕಾರ,
ಚರಣ ಪೂಜನ ಅವತ್ತ ಎಲ್ಲ ಸಿದ್ಧತೆನೂ ಸಿಗೋದು ಅರ್ಥ ಎಂದು ಹೇಳಿ ನೋಡಾಯ್ತು. ನಿಮ್ಮ ದರ್ಶನವು ದೇವತೆಗಳಿಗೂ ದುರ್ಲಭಪ್ಪ. ಮತ್ತು ನಮಗೆ ನಿಮ್ಗೆ ಸ್ಪರ್ಶ ಅಲ್ಲಿ ಮಾಡದೆ ಹೆಂಗೆ ಪ್ರಾಪ್ತ ಆತಲ್ಲ ಆ ಥರ ಭಗವಂತ ಇತ್ಯಾದಿ ಶ್ಲೋಕದಿಂದ ಆಶ್ಚರ್ಯಪೂರ್ವಕವಾಗಿ ಸ್ವಲ್ಪಮಪ್ಯಸತ ಅರ್ಥಾತ್ ಸ್ನಾನ ಆದಿ ತಪಸ್ಸೆ ಬುದ್ಧಿ ಮಾಡುವಂಥ ಆರ್ಚ ಬುದ್ಧಿಯೊಳಗೆ ಇರುವಂಥ ದೇವಬುದ್ಧಿ, ಆ ದೇವತೆಯಲ್ಲಿ ದೇವಬುದ್ಧಿ ಇಡುವಂಥ ಜನರು ನೀವು ಯೋಗೇಶ್ವರ ನಿಮ್ಮ ದರ್ಶನ ಅದು ಅಸಂಭವ ಸಾಮಾನ್ಯವಾಗಿ ಅಂತ ಅದು ನೀವು ದರ್ಶನ ಕೊಟ್ರಿ. ಋಷಿ ಮುನಿಗಳು ಹೇಳ್ತಾ ಇದ್ದಾನೆ, ಕೃಷ್ಣ ನಿಮ್ಮ ದರ್ಶನದ ಪಾವನ ಆದೆಯಂತೆ. ಕೇವಲ ಜಲಮಯ ತೀರ್ಥವಲ್ಲ ಕೃಷ್ಣನ ಮಾತು, ಮಣ್ಣು ಕಲ್ಲು ಆದಂಥ ಮೂರ್ತಿಗಳು ದೇವತೆಗಳು ಅಲ್ಲ. ಯಾಕೆ ಅವರ ದೀರ್ಘಕಾಲ ಸೇವಾ ಮಾಡಿದಾಗ ಪವಿತ್ರ ಆಗ್ತಾವೆ. ಕಿಂತು ಸಾಧು ಸತ್ಪುರುಷರು ದರ್ಶನ ಕೊಟ್ಟು ಪವಿತ್ರ ಮಾಡಿಬಿಡ್ತಾರೆ. ಎಷ್ಟು ನಿಜ. ಕೇವಲ ಜಲಮಯ ತೀರ್ಥ ಅಲ್ಲ, ಮಣ್ಣು ಅಥವಾ ಕಲ್ಲಿನಿಂದ ಮಾಡಿದಂಥ ಮೂರ್ತಿಗಳು ದೇವತಾ ಅಲ್ಲ. ಯಾಕೆ ಅವರ ದೀರ್ಘಕಾಲ ಸೇವಾ ಮಾಡಿದ ಮೇಲೆ ಪವಿತ್ರ ಆಗ್ತಾವೆ. ಕಲ್ಲು ಮೂರ್ತಿ ಆಗ್ಬೇಕಾದ್ರೆ ಮೂರ್ತಿ ಕೆತ್ತಬೇಕಲ್ಲವ, ಎರಡು ದಿವಸ ನಡೆದ ಪ್ರಯತ್ನ, ಆಮೇಲೆ ಪ್ರತಿಷ್ಠಾಪನೆ ಆಗ್ಬೇಕಲ್ಲ, ಪ್ರಾಣ ಪ್ರತಿಷ್ಠಾಪಕಲ್ಲ, ಅದಕ್ಕೆ ಅವು ಪವಿತ್ರ ಆಗ್ತಾವೆ. ಕಿಂತು ಸಾಧು ಪುರುಷರು ದರ್ಶನವನ್ನು ಕೊಟ್ಟು ಪವಿತ್ರ ಮಾಡಿಬಿಡ್ತಾರೆ. ಆ ಕಲ್ಲು ಇಷ್ಟು ಶಕ್ತಿ ಇಲ್ಲ, ಅದು ಮಾಡ್ಬೇಕಾದ್ರೆ ಎಷ್ಟು ತ್ರಸ್. ನೀವು ದರ್ಶನ ಕೊಟ್ಟು ನಮ್ಮ ಪಾವನ ಮಾಡಿಬಿಡ್ತೀರಿ. ಪೂರ್ವೋಕ್ತ ಅರ್ಥ ಪ್ರತಿಪಾದನ ಶ್ಲೋಕ ಮಾಡಿ ಅಲ್ಲಿ ಹೇಳ್ತಾರೆ, ಅಗ್ನಿ, ಸೂರ್ಯ, ಚಂದ್ರಮ, ನಕ್ಷತ್ರ, ಪೃಥ್ವಿ, ಜಲ, ಆಕಾಶ, ವಾಯು, ವಾಣಿ ಮನಸ್ಸಿನ ಅಧಿಷ್ಠಾತೃ ದೇವತಾ ದೀರ್ಘಕಾಲದ ತನಕ ಉಪಾಸನ ಮಾಡಿದರೂ ಪಾಪದ ಪೂರ್ಣ ರೂಪದಿಂದ ಅಲ್ಲೇ ನಾಶ ಆಗುವುದಿಲ್ಲ. ಯಾಕೆ ಅದ್ರ ಉಪಾಸನೆ ಭೇದ ಬುದ್ಧಿಯ ನಾಶ ಮಾಡುವುದು. ಕಿಂತು ಸಂತ ಮಹಾಪುರುಷರು ಸೇವಾ ಆದಿ ಒಂದು ಸ್ವಲ್ಪ ಗಡಿ ಅಂತ ಬರಲ್ಲ, ಒಂದು ಸ್ವಲ್ಪ ಅದು ಮಾಡಿದರೂ ಸಮಸ್ತ ಪಾಪ ವಿನಾಶ ಮಾಡಿಬಿಡ್ತಾರೆ. ನೋಡಿ ಹೆಂಗಂತ ಅಗ್ನಿ, ಸೂರ್ಯ, ಚಂದ್ರಮ, ಪೃಥ್ವಿ, ಜಲ, ಆಕಾಶ, ವಾಯು, ವಾಣಿ ಮನಸ್ಸಿನ ಅಧಿಷ್ಠಾತೃ ದೇವತಾ ದೀರ್ಘಕಾಲ ತನಕ ಉಪವಾಸ ಮಾಡಿದರೂ ಪಾಪರೂಪ ಪೂರ್ಣ ರೂಪ ನಾಶ ಆಗುತ್ತೆ. ಯಾಕೆ ಅದ್ರ ಉಪಾಸನಾ ಭೇದ, ಉಪಾಸನಾ ಭೇದ ಇರ್ತಲ್ಲ, ಅವ ಯಾವ ಥರ ಮಾಡ್ತಾನೆ, ಅವ ಭೇದ, ಆ ಭೇದದಿಂದ ಆ ಬುದ್ಧಿ ನಾಶ ಆಗುತ್ತೆ. ಕಿಂತು ಸಂತ ಪುರುಷರ ಸೇವಾ ಆದಿ ಒಂದು ಸ್ವಲ್ಪ 2 ಗಡಿ ಅಷ್ಟು ಮಾಡಿದರೆ ಸಮಸ್ತ ಪಾಪಗಳು ವಿನಾಶ ಮಾಡಿಬಿಡ್ತಾರೆ ಸಂತ ಮಹಾತ್ಮರು. ನೋಡಿ, ವಾಣಿ ಮನಸ್ಸಿನ ಉಪಾಸನಾ ವಿಷಯದ ವಾಣಿ ಮತ್ತು ಮನಸ್ಸು ಕೂಡ ಉಪಾಸನೆ. ಈ ಅರ್ಥ ಪ್ರತಿಪಾದನೆ ಮಾಡ್ತಾ ಶ್ರುತಿ ಹೇಳ್ತವ, ಯೋ ವಾಚಂ ಬ್ರಹ್ಮೋತ್ಪಾಸ್ತೆ ಅರ್ಥಾತ್ ಯಾವ ಉಪಾಸನ ವಾಣಿಯಲ್ಲಿಯೂ ಬ್ರಹ್ಮನ ದೃಷ್ಟಿ ಮಾಡಿ ಉಪಾಸನ ಮಾಡ್ತಾನೋ, ಎಷ್ಟು ಮಜಾ ಅದ ನೋಡಿ. ಅರ್ಥಾತ್ ಉಪಾಸಕ ವಾಣಿಯಲ್ಲಿಯೂ ಕೂಡ ಬ್ರಹ್ಮನ ದೃಷ್ಟಿ ಇಟ್ಕೊಂಡು ಒಂದು ಶಬ್ದ ನಾವು ಹೊರಗೆ ತೆಗೆದ್ರೆ ಏನಾಗಿರ್ಬೇಕದು ಬ್ರಹ್ಮ ಪ್ರೀತಿಯಾಗಿರ್ಬೇಕು. ಇಲ್ಲಿಗೆ ಹೊರಟೆ ಹೇಳ್ತಾನೆ, ಅದು ಹಂಗಾತು ಹಿಂಗಾತು, 5 ವರ್ಷ ಏನು ಮಾಡಿ 10 ವರ್ಷ ಏನು ಮಾಡಿ ಏನು ಮಾಡಿ ಏನು ಹರ್ಕತ್ತಾಗೈತಿ, ಸುಸುಳು ನಿಮ್ಮ ಮಾವೇ ನಿಮ್ಮ ಅತ್ತೆ ಏನು ಹರ್ಕತ್. ವಾಣಿ ಭಾಳ ದೊಡ್ಡ, ಅದಕ್ಕಿಲ್ಲ ಅಂತ ವಾಣಿನೂ ಕೂಡ ಬ್ರಹ್ಮ ದೃಷ್ಟಿಯಿಂದ ಉಪಾಸನ ಮಾಡ್ತಾರೆ. ನೋಡಿ, ಮನೋಬ್ರಹ್ಮೋಪಾಸತೆ ಮನಸ್ಸೇ ಬ್ರಹ್ಮನ ದೃಷ್ಟಿ ಮಾಡಿ ಅದು ಉಪಾಸನ ಮಾಡ್ತಾರೆ. ಹಂಗೆ ಉಪಾಸನ ಭೇದ ನೋಡಿ. ಅಥವಾ ಭೇದ ಬುದ್ಧಿ ಇಡುವಂಥ ಪುರುಷನಿಗೆ ಅಜ್ಞಾನ ದೂರ ಆಗುವುದಿಲ್ಲ. ಸಾಧು ಪುರುಷರ ಬುದ್ಧಿ ಭೇದ ರಹಿತಿರ್ತಾರೆ, ಬುದ್ಧಿಯೊಳಗೆ ಭೇದ ಇಲ್ಲವ್ರಿಗೆ. ಆ ಸಾಧು ಪುರುಷರ ಒಂದು ಸ್ವಲ್ಪ ಸೇವಾ ಮಾಡಿದರೆ ಅಜ್ಞಾನ ನಷ್ಟ ಆಗಿ ಹೋಗ್ತತಿ. ದೊಡ್ಡ ಕೆಲಸ ಕೃಷ್ಣ ಹೇಳಕತ್ತಾನ, ನೀವು ಬಂದ್ರಿ ನೀವು ದರ್ಶನ ಅಂತೇಳಿ. ಯಾವ ಮನುಷ್ಯ ವಾತ ಪಿತ್ತ ಕಫ ಈ 3 ಧಾತು ಕೂಡಿದಂಥ ಈ ಶವತುಲ್ಯ ಶರೀರ, ಈ ಶರೀರ ಹೇಗದ ಅದಕ್ಕೆ ಶಂಕರಾಚಾರ್ಯ ಶವಾಕಾರ ಯಾವತ್ ಭಜತಿ ಅದು ಮಾತು ಹೇಳೋರು. ಎಲ್ಲಿ ತನಕ ಇವನು ಭಜಿತ ಮಾಡ್ತೀವೋ ಅಲ್ಲಿ ತನಕ ಶಿವಾಕಾರ ಆ ಪರಮಾತ್ಮನೇನು ಮಾಡೋದು ಆಗಬೇಕು, ಶವಾಕಾರ ಅಂದ್ಬಿಟ್ಟು ಅದು ಇವರು ಅದೇ ಮಾತನಾಡ ಇಲ್ಲ. ಯಾವ ಮನುಷ್ಯ ವಾತ ಪಿತ್ತ ಕಫ ಈ ಧಾತು ಅಂದ್ಕೊಂಡಂಥ ಈ ಶವತುಲ್ಯ ಶರೀರನ
ಆತ್ಮ ಅಂತ ತಿಳ್ಕೊಂಡು ಜಗದ ಮತ್ತು ಇದನ್ನು ಆತ್ಮ ಅಂತ ತಿಳ್ಕೊಂಡು ಪತ್ನಿ ಪುತ್ರ ಪರಿವಾರ ಅದು ಆತ್ಮೀಯ ಬುದ್ಧಿ ಮಾಡ್ತಾನೆ. ಅವರೇ ಆತ್ಮೀಯರು. ಮಣ್ಣು ಕಟ್ಟಿಗೆ ಕಲ್ಲಿನಿಂದ ನಿರ್ಮಿತಂಥ ಮೂರ್ತಿ ಇಷ್ಟದೇವ ಅಂತ ಬುದ್ಧಿ ಮಾಡ್ತಾನೆ. ತಥಾ ಕೇವಲ ಜಲವನ್ನೇ ತೀರ್ಥ ಅಂತ ತಿಳ್ಕೊತಾನು. ಜ್ಞಾನಿ ಮನುಷ್ಯರಿಗೆ ಅಲ್ಲ. ಆ ಮನುಷ್ಯ ಆದರೂ ಸಹಿತ ಪಶುವಿನಂತೆ ನೀಚ ಗದ ಅಂತ ಬರ್ತಾರೆ. ಕತ್ತಿದ್ದಂಗೆ ಅಂತ ನೋಡು ನೋಡ ಇಷ್ಟೆಲ್ಲ ಶರೀರವನ್ನು ಪೂಜಾ ಮಾಡ್ಕೊತ ಏನು ಬಿಡೋದಲ್ಲೇ ಪತ್ನಿ ಪುತ್ರ ಆತ್ಮೀಯ ಬುದ್ಧಿ ಮಾಡ್ಕೊತ ಮಣ್ಣು ಕಟ್ಟಿಗೆ ಕಲ್ಲಿನ ಮೂರ್ತಿಗಳಲ್ಲೇ ಇಷ್ಟದೇವ ಬುದ್ಧಿ ಮಾಡ್ತಾನೋ ಅವನು ಯಾವನು ಕೇವಲ ಜಲವನ್ನು ತೀರ್ಥ ಅಂತೀವ ಅವನು ಜ್ಞಾನಿ ಪುರುಷರಲ್ಲ, ಇವನ್ನ ತೀರ್ಥ ಅಂತೀವನು. ಆ ಮನುಷ್ಯ ಆದಾಗ್ಯೂ ಸಹಿತ ಪಶುಗಳಂತ ನೀಚವಾದಂಥ ಗದ ಭತ್ತ ಬಂದ್ಬಿಡ್ತು. ಗದ ಕತ್ತಿದ್ದಂಗೆ ಅಂತ ಬರುತ್ತೆ ನೋಡಿ. ಶ್ರೀಧರ ಸ್ವಾಮಿ ಸಾಧು ಪುರುಷರನ್ನು ಬಿಟ್ಟು ಅವರ ಭಿನ್ನ ಆತ್ಮಾದಿ ಬುದ್ಧಿ ನೋಡಿ. ಸಾಧು ಪುರುಷರ ಬಿಟ್ಟು ಯಾವ ಅವುಗಳಿಂದ ಭಿನ್ನ ಮಾತ್ರ ಅವ್ರಿಗೆಲ್ಲ ಶರೀರ ಆತ್ಮಬುದ್ಧಿ ಮಾಡ್ತಾನೋ ಅತ್ಯಂತ ಅಜ್ಞಾನಿ. ಆತ್ಮಬುದ್ಧಿ ಅರ್ಥಾತ್ ನಾನು ಈ ಥರ ಬುದ್ಧಿ ವಾತ ಕಫ ಪಿತ್ತ ಮೂರು ಧಾತು ಕೂಡಿದಂಥ ಶರೀರ ಯಾವ ಸ್ವೀಯ ತಾನು ಅಂತ ತಿಳ್ಕೊತಾ ಮಾಡ್ತಾನೋ ಪಾರ್ಥಿವ ಪದಾರ್ಥ ಮಾಡ್ತಾ ಮೂರ್ತಿನ ಆರಾಧ್ಯ ದೇವ ಬುದ್ಧಿ ಮಾಡ್ತಾನೋ ತತ್ವಜ್ಞ ಪುರುಷನೇ ಯಾವ ಉಪಯುಕ್ತ ಪ್ರಕಾರ ಬುದ್ಧಿ ಇರೋದಿಲ್ಲ. ಆ ಪಶುಗಳಿಗೂ ನೀತವಂಥ ಅಜ್ಞಾನಿಪ ಅವನು. ಅಥವಾ ಪಶುಗಳನ್ನು ತಿನ್ನುವಂಥ ಹುಲ್ಲು ಆದಿ ಭಾರ ಹೊರ ಎಂತವ ಪಶುಗಳು ಅವಳು ತಿನ್ನುವಂಥ ಸಲುವಾಗಿ ಹುಲ್ಲು ಆದಿ ಭಾರ ಹುರಿಯುವಂಥ ಕತ್ತಿ ಅಂತ ಅವ್ರು ಬರ ಇವು ವಿಶ್ಲೇಷಣೆ ಮಾಡ್ತಾನೆ. ಕತ್ತಿ ಅಂತ ಯಾಕಂದ್ರಪ್ಪ ಇವರು ಶ್ರೀಧರ ಸ್ವಾಮಿ ವಿಶ್ಲೇಷಣೆ ನೋಡುವ ಪಶುಗಳು ತಿನ್ನುವ ಸಲುವಾಗಿ ಹುಲ್ಲು ಆ ಹುಲ್ಲನ್ನು ಕತ್ತಿ ಹೊರ್ತೈತಿ. ಹಂಗೆ ಇವ್ರನ್ನೆಲ್ಲ ಹೊತ್ತಂಗೆ ಶವಾಕಾರವಂಥ ಶರೀರವನ್ನು ಪತ್ನಿ ಪುತ್ರ ಇವರನ್ನು ಮತ್ತು ಉಳಿದೆಲ್ಲ ಧನ ಕನಕಾದಿಗಳನ್ನು ಅದ್ರಾಗ ತೋಡಿ ಇವನು ಹೊರ ಹೆಂಗಪ್ಪ ಅಂತಂದರೆ ಅವ ಆ ಹುಲ್ಲು ಹೊರುವಂಥ ಏನು ಕತ್ತಿ ಹಂಗಪ್ಪ ಇವ ಶುಕ ಮಹಾರಾಜ ಹೇಳ್ತಾರೆ. ಅಖಂಡ ಜ್ಞಾನ ಸಂಬಂಧ ಸಂಪನ್ನ ಅಂತ ಕೃಷ್ಣನ ಈ ದೃಢ ಭಾಷಣ ಕೇಳಿ ಎಲ್ಲ ಋಷಿ ಮುನಿಗಳ ಬುದ್ಧಿ ಚಕ್ರದಲ್ಲಿ ಅವ್ರು ತಿಳ್ಕೊಳ್ಳಿಲ್ಲ ಭಗವಂತ ಏನು ಮಾಡಕತ್ತನಪ್ಪ. ಅದಕ್ಕೆ ಅವರು ಸುಮ್ಮನೆ ಮುನಿಗಣರು ದೀರ್ಘಕಾಲ ತನಕ ವಿಚಾರ ತಿಳ್ಕೊಂಡ್ರು. ಏನೋ ಭಗವಂತ ಸರ್ವೇಶ್ವರನ ಆದಾಗ್ಯೂ ಪರತಂತ್ರ ಜೀವರಂತೆ ವ್ಯವಹಾರ ಲೋಕ ಸಂಗ್ರಹಕ್ಕಾಗಿ ಮಾಡಕತ್ತಾನ. ಯಾಕೆ ಮಾಡಕತ್ತಾನಪ್ಪ ಇವ? ತಾನು ಹೆಂಗದನಪ್ಪ ಅವ್ರು ವಿಚಾರ ಸರ್ವೇಶ್ವರನ ಆದರೂ ಈಗ ನಮಗೆ ಅವ ಗುರುಗಳು ನಿಮ್ಮ ದರ್ಶನ ಶ್ರೇಷ್ಠ ಅಂತ ಎಲ್ಲ 3-4 ವರ್ಣ ಯಾಕೆ ಮಾಡಿದ್ನಪ್ಪ ಅದನ್ನು ತಿಳ್ಕೊತಾರ. ಯಾಕಂದ್ರೆ ಅವ ಲೋಕ ಸಂಗ್ರಹಕ್ಕಾಗಿ ಕೇವಲ ಜೀವದಂತೆ ವ್ಯವಹಾರ ಮಾಡಲಿಕ್ಕತ್ತಾನೆ. ಈ ಥರ ತಿಳ್ಕೊಂಡು ಅವರು ನಕರು ಯಾರು ಋಷಿ ಮುನಿಗಳು. ಅರ್ಥಾತ್ ಕರ್ಮಾಧಿಕತ್ವ ಕೇವಲ ಲೋಕ ಸಂಗ್ರಹ ಈ ಥರ ಮಾಡೋಣಪ್ಪ ಮನ್ಯಂತ ಅರ್ಥಾತ್ ನಕ್ರ ಅವರೆಲ್ಲ ಋಷಿಗಳು ಅವರೆಲ್ಲ ಹೇಳಿಕತ್ತಾರೆ. ಮುನಯ ಊಚವು ಆ ಮುನಿಗಳೆಲ್ಲ ಹೇಳಿಕತ್ತಾರೆ. ಏನು ಮಾಡಿರಪ್ಪ? ಹೇ ಭಗವಂತ, ನಿನ್ನ ಮಾಯಿಂದ ಪ್ರಜಾಪತಿಗಳು ಅದೀಶ್ವರ ಮರೀಚಿ ಆದಿ ತತ್ವಜ್ಞಾತ ನಮಗೆ ಮೋಹ ಮಾಡಾಕತ್ತೈತೆ. ಯಾವುದು? ನಿನ್ನ ಮಾಯ. ನೀ ಸ್ವತಃ ಈಶ್ವರ ಆದಾಗ್ಯೂ ಮನುಷ್ಯರಂತೆ ಚಟುವಟಿಕೆ ಮಾಡ್ತಿಯಲ್ಲ, ಮಾಡಿ ನೀ ಯಾರು ಅನ್ನೋ ಮುಚ್ಚಿಟ್ಕೊಂಡು ನೀ ಕೃಷ್ಣ ಭಗವಂತ ಮುಚ್ಚಿಟ್ಕೊಂಡು ವಸ್ತುತ ಇದು ನಿನ್ನ ವಿಚಿತ್ರ ಲೀಲಾ ಆಯ್ತಪ್ಪ. ಇದು ಅದನ್ನ ಹೇಳ್ತಾರೆ. ದುರಧಿಗಮ್ಯತ ಇರುವ ವ್ಯಾಖ್ಯ ಮುನಿಗಂಡು ಮಾಡ್ತಾ ಇದ್ದಾರೆ. ತತ್ವಜ್ಞರ ಶ್ರೇಷ್ಠ ನಮಗಿಲ್ಲೇ ಯಾವ ಮಾಯಪ್ಪ? ಯಾವುದರಿಂದ ನಮಗೆಲ್ಲ ಮೋಹಿತ ಮಾಡಾಕತ್ತೈತಿ? ಇದ್ರ ಮೇಲೆ ಯಾಪ ನೀವು ಮಾಡ್ತೈತಿ ಅಂತ ಕೇಳಿದಾಗ ಶ್ರೀಧರ ಸ್ವಾಮಿ ಒಂದು ಪ್ರಶ್ನೆ ಹುಟ್ಟಿಸ್ಕೊಂಡು ಕೆಲಸ ಇದ್ರ ಮೇಲೆ ಮುನಿಗಳು ಆ ಮಾಯ ತೀರಿಸ್ತಾ ಇದ್ದಾರೆ. ಯಾವುದರ ಕಾರಣ ನಾವೆಲ್ಲ ಮನುಷ್ಯರ ಸಮ ಚೇಷ್ಟೋ ಅಲ್ಲಿ ಮುಚ್ಚಿಕೊಂಡು ನೀನು ಆ ಮಾಯ ನಿನ್ನನ್ನು ನೀನು ಮುಚ್ಚಿಕೊಂಡು ಏನಂತ ನಾನು ಭಗವಂತ ಅನ್ನೋದನ್ನು ಮುಚ್ಚಿಟ್ಕೊಂಡು ಸಾಮಾನ್ಯ ಮಂದಿ ನೀನು ಭಗವಂತ ಅಂತ ತಿಳ್ಕೊಂಡು ಸಾಮಾನ್ಯರೇ ಈ ಮಾತೇನು ನೀನು ಸಾಮಾನ್ಯರ ಮಾನ್ಯ ಲೀಲಾ ಮಾಡ್ತೀಯ.
ನಿಯಾಮಕಾಯೋ ನಿಯಮ್ಯ ಸಮ ನೀ ಹೆಂಗದಿ ನಿಯಾಮಕ ಆದರೆ ನಿಯಮ ಮಾಡಿಸ್ಕೊಳ್ಳೋವೇನೋ ಅನ್ನೋರಂಗೆ ಅಂತ ಆಚರಣೆ ಮಾಡ್ತೀವಿ. ಜರ್ ನೀ ಅನ್ಪ ನಾ ಈಶ್ವರ ಆಗ್ತಿದ್ರೆ ಈ ಥರ ಯಾಕೆ ಮಾಡ್ತಿದ್ದೆ ರೀ ಅಂತ ಇದು ಋಷಿಗಳು ಹೇಳ್ತಾರೆ ಭಗವಂತ ಇದೆಲ್ಲ ನಿಲ್ಲೀಲ ಆಯ್ತಪ್ಪ. ಯಾವ ಥರ ಪೃಥ್ವಿ ತನ್ನ ಘಟ ಆದಿ ವಿಕಾರ ಅನೇಕ ಹೆಸರಿಂದ ಧಾರಣ ಅಂದರೆ ಮಣ್ಣು ಕೊಡ ಅದು ಹೆಸರಿಂದ ಧಾರಣ ಮಾಡ್ತದೋ ಅದೇ ಥರ ನೀನು ಒಂದು ಚೇಷ್ಟಾಹೀನ ಆದರೂ ಅನೇಕ ರೂಪದೊಳಗೆ ಧಾರಣ ಮಾಡ್ತೀಯಪ್ಪ. ಮತ್ತು ನೀನು ಸೃಷ್ಟಿ ರಕ್ಷಾ ಏವನ್ ಸಂಹಾರ ಮಾಡ್ತೀವಿ. ಆ ಎಲ್ಲದ್ರ ಮಾಡ್ತಾ ಇದ್ದರೂ ಕರ್ಮದಲ್ಲಿ ಲಿಪ್ತಾಗಿಲ್ಲ. ನಾ ಎಲ್ಲ ನಾಲ್ಕು ಮಾಡಿದರೂ ನಾನು ಅವ್ಯಾನಿದ್ದೇನೆ, ಇವ್ಯಾವ ನನಗೆ ಪರಿಣಾಮ ಮಾಡೋಂಗಿಲ್ಲ. ನಾಲ್ಕು ಯೋನಿಗಳನ್ನ ತಯಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮಾಡಿದ್ರು ಅವ್ರವ್ರ ಕರ್ಮದ ಥರ ಮಾಡಿ ಮಾಡ್ತಾಯಿ ನಂದೇನಾರ ಪಾತಿಲ್ಲ ಅಂತ ಹೇಳಿ. ಹಾಗೆ ಕೃಷ್ಣ ಭಗವತ ಕೃಷ್ಣನ ಭಗವತ್ತ ಇದು ವರ್ಣ ಮಾಡ್ತಾರೆ ಋಷಿಗಳು ಹೇಳ್ತಾ ಇದ್ದಾರೆ. ಅರ್ಥಾತ್ ಕ್ರಿಯಾಹೀನ ಆತ್ಮನ ಅರ್ಥಾತ್ ಸ್ವರೂಪ ಮಾತ್ರದಿಂದ ಭಾಳಷ್ಟು ದೃಷ್ಟಾಂತಗಳು. ಅರ್ಥಾತ್ ಘಟಾದಿ ವಿಕಾರ ಉಪಲಕ್ಷಿತ ಮಣ್ಣು ಶ್ರುತಿನೂ ಅದನ್ನೇ ಹೇಳ್ತದೆ. ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕೇತ್ತೇವ ಸತ್ಯಂ. ಮೃತ್ತಿಕೇತ್ತೇವ ಸತ್ಯಂ ಅರ್ಥಾತ್ ವಸ್ತುತಃ ಮೂರ್ತಿಯ ಸತ್ಯದ ಮೃತ್ತಿಕೆ ಸತ್ಯ ಮಣ್ಣ ಕಟ್ ಘಟ ಆದಿ ಏನೇನು ವಿಕಾರ ಅದಾವೋ ಅವೆಲ್ಲ ವಾಕಾರ ಮಾತು ಕರೆ. ಜರ್ ನೀ ಅನ್ವತ್ಪ ನಾನರ ವಸುದೇವನ ಪುತ್ರ ವಸುದೇವನ ಮಗ ನಾನು ಸೃಷ್ಟಿಯಾದಂಥ ನಾಯಕ ಹಾಕ್ಯನ್ರಿಪ್ಪ ಅಂದು. ಅದಕ್ಕೆ ಋಷಿ ಹೇಳಿದ್ರೆ ಇದೇ ನಿನ್ನ ಆಶ್ಚರ್ಯಮಯ ಲೀಲಾ ಮಾತ್ರ ಇತ್ತಪ್ಪ. ಇದ್ರೊಳಗೆ ವಾಸ್ತವಿಕತೆ ನೀವು ಸುಮ್ಮನೆ ನಿಮಿತ್ತವಾಗಿ ಅವನ ಮಗ ಆಗಿರೋದು. ಯದ್ಯಪಿ ನೀನು ಪರಂಪುರುಷ ಪರಮಾತ್ಮ ಅದಿ ಆದರೂ ಸಮಯ ನಿನ್ನ ಭಕ್ತರ ರಕ್ಷಣೆ ಮಾಡೋ ಸಲುವಾಗಿ ತಥಾ ದುಷ್ಟರ ದಮನ ಮಾಡೋ ಸಲುವಾಗಿ ಅವತಾರ ಗ್ರಹಣ ಮಾಡ್ತೀಪ್ಪ. ಯಾಕೆ ಎಲ್ಲ ವರ್ಣ ಆಶ್ರಮ ರೂಪ ನೀನೇ ಪ್ರಕಟ ಆಗ್ತಾ ಇದೆಯಾ ನಾವು ಅವ್ರು ಹೇಳ್ತಾರೆ ಶ್ರೀಧರರು. 3 ಶ್ಲೋಕ ಭಗವಂತನ ದ್ವಾರ ಮಾಡಿದಂಥ ಜನಸಂಗ್ರಹ ಮಹರ್ಷಿಗಳು ಅದನ್ನು ಹೇಳ್ತಾರೆ. ಯಾಕೆ ಮಾಡಕತ್ತಾನಪ್ಪ? ಸ್ವಯಂ ಸತ್ವಂ ಅರ್ಥಾತ್ ಶುದ್ಧ ಸತ್ವಾತ್ಮಕ ರೂಪ ಧಾರಣ ಮಾಡ್ತೀನಿ ತಥಾ ನೀನು ಆಚರಣೆ ಅದೇ ಮಾಡ್ಕೊಂತ ವೇದ ಮಾರ್ಗದ ರಕ್ಷಣೆ ಮಾಡಿ. ವೇದ ಮಾರ್ಗ ಬಿಟ್ಬಿಟ್ರಲ್ಲ ನೀ ಅದರ ರಕ್ಷಣೆ ಮಾಡ್ತೀನಿ. ಅದಕ್ಕೆ ನೀನು ಬ್ರಾಹ್ಮಣ ಭಾಳ ಸಮಾಧಾನ ಈಗ ನಮಗೆ ವರ್ಣನೆ ಮಾಡಿ ಯಾಕೆ ಮಾಡಿದಪ್ಪ ನೀನು ಬ್ರಾಹ್ಮಣರ ಅಂದರೆ ಜ್ಞಾನಿ ಭಾಳ ಆಧಾರ ಮಾಡಿ. ಈ ಮಾತನ್ನು ಋಷಿಗಳು ಹೇತು ನಿರ್ದೇಶ ಪುರಸ್ಸರ ವೇದ ನಿನ್ನ ಶುದ್ಧ ರೂಪ ಅರ್ಥಾತ್ ಅಂತರಂಗ ರೂಪ. ಯಾಕೆ ಆ ವೇದದೊಳಗನ ಎಲ್ಲ ಕಾರ್ಯ ಅದರ ಪಶ್ಚಾತ್ ಕಾರಣ ಸ್ವರೂಪ ಅಂತೊಳಗೆ ಸನ್ಮಾತ್ರ ಬ್ರಹ್ಮವೇ ಉಪಲಬ್ಧಿ ತಪಸ್ಯ ಆದಿ ದ್ವಾರ ಆಗ್ತಾ ಇರ್ತಪ್ಪ ಅಂಥ ವೇದದಪ್ಪ. ಹೇ ಪರಮಾತ್ಮ ಬ್ರಾಹ್ಮಣರೇ ವೇದದ ಆಧಾರಭೂತ ನಿನ್ನ ಸ್ವರೂಪದ ಉಪಲಬ್ಧಿ ಸ್ಥಾನ ಅವರು. ಅದಕ್ಕೆ ನೀನು ಬ್ರಾಹ್ಮಣ ಸಂಬಂಧ ಮಾಡಿದಿ, ನಮಗೆ ಗೌರವ ಕೊಟ್ಟು. ಈ ಕಾರಣದ ನೀನು ಬ್ರಾಹ್ಮಣ ಭಕ್ತರ ಅಗ್ರಮಾನ್ಯ ಅಧಿಪ, ಅವರಲ್ಲಿ ಅಗ್ರಗಣ್ಯ ನೀನು. ವೇದ ಹೃದಯದ ಕಾರಣವೇ ವೇದದ ಪ್ರವರ್ತಕ ಬ್ರಾಹ್ಮಣ ವಂಶದ ಶಾಸ್ತ್ರೈಕ ಪ್ರಮಾಣ ಗಮ್ಯಂ ನಿನ್ನ ಶ್ರೇಷ್ಠವಾದಂಥ ಉಪಲಬ್ಧಿ ಅದಪ್ಪ ನೋಡೋದ ಸ್ಥಾನ ಅದು ನೀನು ಸನ್ಮಾನ ಮಾಡಿದಿ. ಇದೇ ಕಾರಣ ನೀನು ಬ್ರಾಹ್ಮಣ ಭಕ್ತರ ಅಗ್ರಗಣ್ಯ ಸತ್ಕರ್ಮದ ಆಚರಣೆ ಮಾಡ್ತೀಪ್ಪ. ನಿನಗೆ ಲೋಕಕ್ಕೆ ಆದರ್ಶ ತೋರಿಸ್ಬೇಕಾಯ್ತು. ಹೇ ಪರಮಾತ್ಮ ನೀನು ಕಲ್ಯಾಣದ ಪರಮಸೀಮಾ ಸತ್ಪುರುಷರ ಏಕಮಾತ್ರ ಗತಿ. ಇಂಥ ನೀನು ಕೂಡಿಕೊಂಡು ನಾವು ನಮಗೆ ಯಾವ ಜನ್ಮದ ವಿದ್ಯಾ ತಪಸ್ಯ ನೇತ್ರ ನಮ್ಮದೆಲ್ಲ ಸಫಲ ಆಗ್ತಪ್ಪ ಕೂಡಿ ನಮಗೆಲ್ಲ. ಅದಕ್ಕೆ ನಿನ್ನ ಈ ಇದೇ ನೀನು ನಮ್ಮನ್ನು ಹೊಗಳದೆ ಲೋಕ ಸಂಗ್ರಹ ಮಾತ್ರ ನೀನು ನಿಮ್ಮಿಂದ ಕೂಡ್ಕೊಂಡು ನಮ್ಮ ಕೃತ ನಿನ್ನನ್ನು ಸೇರಿಸ್ಕೊಂಡು ನಿನ್ನ ದರ್ಶನ ನಾವು ಕೃತ. ಈ ಮಾತನ್ನು ಋಷಿಗಣ ಹೇಳಕತ್ತ. ಸಂತರ ಏಕಮಾತ್ರ ಪ್ರಾಪ್ತಿ ಯಾವುದು ನೀನೇ. ಇದು ನೀನು ನಿನ್ನಿಂದ ಕೂಡ್ಕೊಂಡು. ಯಾಕೆ ನೀನು ಕಲ್ಯಾಣದ ಪರಮಚೇಷ್ಟ ಪರಮಕಾಷ್ಟ
ಅದಕ್ಕೆ ನಿನ್ನ ಕೂಡ್ಕೊಂಡು ಮುಗಿದು. ಹೇ ಪರಮಾತ್ಮ, ನಿನ್ನ ಜ್ಞಾನ ಅಖಂಡವಾಗಿ ನೀನು ನಿನ್ನ ಯೋಗಮಾಯಿಂದ ನಿನ್ನ ಐಶ್ವರ್ಯ ಮುಚ್ಚಿಟ್ಕೊಂಡು ಎಲ್ಲ ನೀನೇ ಪರಮಾತ್ಮನಿಗೆ. ಹಿಂಗೆ ಷಡ್ವಿಧ ಐಶ್ವರ್ಯ ಸಂಪನ್ನ ಭಗವಂತನಿಗೆ ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಈ ಸಭೆಯೊಳಗೆ ಕೂತ್ಕೊಂಡು ಎಲ್ಲ ರಾಜ ನಿನ್ನ ಜೊತೆಗೆ ಆಹಾರ ವಿಹಾರ ಮಾಡುವಂಥ ಈ ಯದುವಂಶಿ ಮಾಯಾರೂಪಿ ಪಡೆದೇಳು ನಿನ್ನನ್ನು ಮುಚ್ಚಿ ಎಲ್ಲರ ಆತ್ಮ, ಸಂಪೂರ್ಣ ಜಗತ್ತಿಗೆ ಕಾರಣ, ಎಲ್ಲರ ನಿಯಾಮಕ ನಿನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದಿಲ್ಲಪ್ಪ. ಇವರು ಸಾಮಾನ್ಯ ಮಂದಿ ಹೆಂಗದಿ, ಯಾಕೆ ಏನು ಸಮಾನ ಅಲ್ಲೇ ಪಡೆದ ಮುಚ್ಕೊಂಡು ಊಟ ಮಾಡ್ತೀವಿ ಅಂತ ಎಲ್ಲ ಇವು ನಮ್ಮಂಗನ ಅಂತ ತಿಳ್ಕೊತಾರಪ್ಪ. ಅರ್ಥಾತ್ ಒಂದೇ ಸ್ಥಳ ಊಟ ಆಹಾರ ಇದರಿಂದ ಖುಷಿ ಮಾಡ್ತೀವಿ, ಅದಕ್ಕೆ ಇನ್ನೂ ನಮ್ಮಂಗನ ಅಂತ ತಿಳ್ಕೊತಾರೆ ಸಾಮಾನ್ಯ. ಈ ಥರ ನೋಡತ್ತಾರೆ. ಯಾವ ರೀತಿ ಮಲ್ಕೊಂಡಂಥ ಪುರುಷ ಸ್ವಪ್ನದ ಮಿಥ್ಯಾ ಪದಾರ್ಥ ಸತ್ಯ ಅಂತ ತಿಳ್ಕೊತಾನೆ ಕನಸ್ನಾಗ, ಮತ್ತು ನಾಮ ಮಾತ್ರ ಇಂದ್ರಿಯ ಪ್ರತೀತ ಆಗುವಂಥ ತನ್ನ ಸ್ವಪ್ನ ಶರೀರ ತಾನು ವಾಸ್ತವಿಕ ಶರೀರ ಅಂತ ತಿಳ್ಕೊತಾನೆ. ಅಲ್ಲಿರೋ ಶರೀರನಿಂದ ಅಲ್ಲ, ನಿನ್ನ ಶರೀರ ಮಕ್ಕೊಂಡೈತಿ, ನಿನ್ನ ಶರೀರ ಅಲ್ಲ. ಆದರೂ ಕೂಡ ಅವ ಏನು ತಿಳ್ಕೊತಾನೆ, ತನ್ನ ಶರೀರ ಅಂತ ತಿಳ್ಕೊತಾನೆ. ಅವನಿಗೆ ಈ ಮಾತು ಗೊತ್ತೂ ಇರುವುದಿಲ್ಲ. ಅದನ್ನ ಭಿನ್ನ ಜಾಗೃತಿ ನೋಡಿ, ಕಾಲಿಕ್ ಅಲ್ಲೇ ಇದೆಂತದಪ್ಪ, ಇದು ನಿಜವಾದ ಶರೀರ, ಇದು ನಂದಲ್ಲ, ಅದು ಶರೀರ ನಂದಲ್ಲ ಅಂತ ಯಾದ್ಮೇಲೆ ಅಲ್ಲೇ ನಾವುದು ಸುಳ್ಳು ಅಂತ. ಹಂಗೆ ಈ ಮಾತನ್ನು ದೃಷ್ಟಾಂತೋಪನ್ಯಾಸಪೂರ್ವಕ ಮುನಿಗಳು ಮಾಡ್ತಾರೆ. ಮಲ್ಕೊಂಡಂಥ ಪುರುಷ ಸ್ವಪ್ನದ ವಿಷಯ ನೋಡ್ತಾನೆ, ಆವತ್ತಿನ ಸ್ವಪ್ನ ಕಾಣುವಂಥ ವಸ್ತುಗಳು ಸತ್ಯ ಅಂತ ತಿಳ್ಕೊತಾನೆ. ಈ ಸ್ವಪ್ನ ಪ್ರತೀತವಂತ ಸಿಂಹ, ವ್ಯಾಘ್ರಾದಿ ಅವು ಶರೀರ ಕೂಡ ತನ್ನ ಶರೀರ ಅಂತ ತನ್ನದೇ ಶರೀರ ಅಂತ ತಿಳ್ಕೊತಾನೆ. ಅದರ ಭಿನ್ನ ದೇವದತ್ತ ಆದಿ ರೂಪದಿಂದ ತನ್ನನ್ನು ಅಲ್ಲೇ ನಾನು ಏನದೇನಿ ಇದು ಗೊತ್ತೇ ಇರೋಂಗಿಲ್ಲ. ಇದು ಕನಸು ಕಾಣಾಕತ್ತೇನೆ, ನನ್ನ ಶರೀರ ನಾ ಮಲಗೇನಿ, ನನ್ನ ಹೆಸರು ಗೊತ್ತೇ ಇರೋಂಗಿಲ್ಲ. ಅವಾಗ ಅದೇನಿದೆ ಅದೇ ಕರೆ. ಆ ಥರ ಜಾಗೃತ ಅವಸ್ಥೆಗಳು ಕೂಡ ನೋಡಿ ಅದೇ ಥರ ಇಲ್ಲಿ ಎಲ್ಲಿಗೆ ಜಾಗೃತ ಅವಸ್ಥೆಗಳು ಇಂದ್ರಿಯ ಪ್ರವೃತ್ತಿ ರೂಪ ಮಾಯಾ ಮೋಹಿತಾಗಿ ಮನುಷ್ಯ ವಿಷಯ ತಿರುಗಾಡ್ತಾ ಇರ್ತಾನಪ್ಪ. ಚಿತ್ತಿನ ಚಾಂಚಲ ವಿವೇಕ ಶಕ್ತಿ ಮುಚ್ಕೊಂಡ್ಬಿಟ್ಟಿದೆ. ಮತ್ತು ಜೀವ ತಿಳ್ಕೊಂಡಿಲ್ಲ ಏನು, ತಾನು ಜಾಗೃತ ಸಂಸಾರ ಅದಕ್ಕಿಂತ ಮೇಲೆ, ಈ ಜಾಗೃತ ಇದಕ್ಕಿಂತ ಮೇಲೆ ಅದು ತಿಳ್ಕೊಳ್ಳೋದಿಲ್ಲ. ಈ ಥರ ಸ್ವಪ್ನಾದಿ ಸಮಾನ ವಿಷಯ ಇಂದ್ರಿಯ ಪ್ರವೃತ್ತರು ಮಾಯನ ಮೋಹಿ ಜೀವ ಜಗತ್ತಿಂದ ಮೇಲೆ ನನ್ನನ್ನು ತಾನು ತಿಳ್ಕೋಲ್ಲ. ಅದ್ರ ಕಾರಣ ಅದು ಮಾಯಾ ವಿವೇಕ ಶಕ್ತಿ ಮುಚ್ಚೇತಪ್ಪ ಅಂತ. ಹೇ ಪರಮಾತ್ಮ, ದೊಡ್ಡ ದೊಡ್ಡ ಮಹರ್ಷಿಗಳು ನಿನ್ನ ಪರಿಪಕ್ವ ಯೋಗ ಸಾಧನೆ ದ್ವಾರ ನಿನ್ನ ಆಚರಣೆ ತನ್ನ ಹೃದಯ ಧಾರಣ ಮಾಡ್ಕೋತಾರೆ. ಸಮಸ್ತ ಪಾಪರಾಶಿ ನಷ್ಟ ಮಾಡುವಂಥ ಗಂಗಾಜಲ ಆಶ್ರಯ ಸ್ಥಾನ ಅದ. ಆ ಪರಮ ಸೌಭಾಗ್ಯದ ಮಾತೇನಪ್ಪ ಅಂದ್ರೆ ನಮಗೆ ನಿನ್ನ ಆಚರಣೆ ದರ್ಶನ ಆತ್ಪ. ಪರಮಾತ್ಮ, ನಾವು ನಿನ್ನ ಭಕ್ತರು, ನಾವು ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ. ನಾವು ನಿನ್ನ ಭಕ್ತರು, ನಿನ್ನ ಪರಮ ಪದದ ಪ್ರಾಪ್ತಿ ಆ ಜನರಿಗೆ ಆಗ್ತದೆ. ಯಾರಿಗೆ? ಯಾರ ಲಿಂಗ ಶರೀರ ರೂಪ ಜೀವಕೋಶ ನಿನ್ನ ಉತ್ಕೃಷ್ಟ ಭಕ್ತಿ, ಆ ಭಕ್ತಿಯಿಂದ ಆ ಲಿಂಗ ಆ ಜೀವಕೋಶ ಅದನ್ನಷ್ಟಾಗುತ್ತೆ ಅಂಥವ್ರು ನಿನ್ನ ದರ್ಶನ ಕೊಡ್ತೀಪ್ಪ. ಪರಮಾತ್ಮನ ದರ್ಶನ ಆಗ್ಬೇಕಾದ್ರೆ ಎಷ್ಟು ಕೆಲಸ ಇತ್ತು ಅದನ್ನ ಹೇಳ್ತಾನೆ. ಪಾಪ ಸಮೂಹ ವಿನಷ್ಟ ಮಾಡುವಂಥ ಗಂಗಾಜಲ ಆಶ್ರಯಭೂತ ನಿನ್ನ ಚರಣ ಪರಿಪಕ್ವ ಯೋಗ ಉಳ್ಳಂಥ ಮಹರ್ಷಿಗಣರು ತಮ್ಮ ಹೃದಯ ಧಾರಣ. ಆ ಜನರು ಕೂಡ ನಿನ್ನ ಚರಣ ದರ್ಶನ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ನಿನ್ನ ಅದೇ ಚರಣ ನಾವು ದರ್ಶನ ಮಾಡಕತ್ತೀವಿ. ಎಷ್ಟು ಪುಣ್ಯಪ್ಪ, ನಮಗೆ ಭಾಳ ಪುಣ್ಯದ ಫಲ ಆಯ್ತಪ್ಪ ಇದು. ಅದಕ್ಕೆ ನೀನು ಆ ಭಕ್ತನ ಕೃಪಾ ಮಾಡಿ, ನಮ್ಮೆಲ್ಲ ಭಕ್ತರ ಮೇಲೆ ಕೃಪಾ ಮಾಡಿ. ಅರ್ಥಾತ್ ನಮಗೆ ನಿನ್ನ ಭಕ್ತರನ್ನು ತಿಳ್ಕೊಂಡು ನಮ್ಮ ಮೇಲೆ ಕೃಪಾ ಮಾಡಿ. ಜರಿ ಅನ್ನಪ್ಪ, ಭಕ್ತ ಅಂದರೆ ಯಾವ ಲಾಭ ಆಗ್ಯದಪ್ಪ? ಭಕ್ತ ಆಗೋದು ಏನು ಲಾಭ ಅಂತ ಮೊದಲೇ ಸಮಾನ ನೀನು ತಪಸ್ಯ ಮಾಡು. ಋಷಿಗಳು ಅವರೇ ಅಲ್ಲೇ ಅವರಂದಿಲ್ಲ. ಉತ್ಕೃಷ್ಟ ಭಕ್ತನ ದ್ವಾರ ಯಾವ ಜೀವಕೋಶ ನಾಶಯ, ಸೂಕ್ಷ್ಮ ಶರೀರ ನಾಶ, ಆ ಜನರಿಗೆ ನಿನ್ನ ಪರಂಪದ ಪ್ರಾಪ್ತ ಆಗ್ತದಪ್ಪ, ಬೇರೆದವ್ರು ಆಗುವುದಿಲ್ಲ. ಶುಕ ಮಹಾರಾಜ ಮುನಿಗಳು ಹೇಳ್ತಾರೆ, ಪರೀಕ್ಷಿತ ಈ ಥರ ಭಗವಂತನ ಸ್ತುತಿ ಮಾಡಿ ಧೃತರಾಷ್ಟ್ರ ಯುಧಿಷ್ಠಿರನ ಅನುಮತಿ ಪಡ್ಕೊಂಡು ಮಹರ್ಷಿಗಳು ತಮ್ಮ ಆಶ್ರಮ ಹೋಗುವಂಥ ಮನಸ್ಸು ಹೋಗಿ ಬರೋಣಪ್ಪ ಅಂತ ಮನಸ್ಸು ಮಾಡಿ
ಆ ಮಹರ್ಷಿಗಳಿಗೆ ಹೋಗುವಂಥ ವಿಚಾರ ನೋಡಿ ಮಹಾಯಶಸ್ವಿ ವಸುದೇವ ಆ ಹತ್ರ ಬಂದ. ಆ ಋಷಿಗಳ ಚರಣ ಹಿಡ್ಕೊಂಡು ಅತ್ಯಂತ ವಿನಮ್ರತೆಯಿಂದ ಹೇಳಿಕಂತ ಏನು ಹೇಳ್ದ ವಸುದೇವ ಅಂದರೆ ಕೃಷ್ಣನ ಅವ ಏನು ಹೇಳ್ತಾನು ಋಷಯ ಸರ್ವದೇವೇಭ್ಯ ಹೇ ಋಷಿಗಳೇ ನೀವೆಲ್ಲರೂ ದೇವಸ್ವರೂಪದಿರಪ್ಪ ನೀವೆಲ್ಲರೂ ನನಗೆ ನಮಸ್ಕಾರ. ನೀವು ನಮ್ಮ ಪ್ರಾರ್ಥನೆ ಕೇಳ್ಕೊಳ್ಳಿ. ಯಾವ ಕರ್ಮ ಮಾಡೋದು ಕರ್ಮ ಮತ್ತು ಕರ್ಮದ ವಾಸನ ಅತ್ಯಧಿಕ ವಿನಾಶ ಆಗ್ತಾವೆ ಆ ಕರ್ಮದ ಉಪದೇಶ ನಮಗೆ ಕೊಡ್ರಿ. ಯಾವ ಕರ್ಮ ಮಾಡಿದ್ರೆ ಕರ್ಮದ ನಾಶ ಆಗಿರ್ಬೇಕಲ್ಲ ಹಂಗೆ ಅದಕ್ಕೆ ಅವ್ರು ಹೇಳ್ತಾರೆ ಇಂಥ ದೇವತೆಗಳ ನಿವಾಸ ಅದ ಎಲ್ಲ ಅಂಥ ನಿಮಗೆ ನಮಸ್ಕಾರ. ಶ್ರುತಿಗಳು ಹೇಳ್ತಾರೆ ಯಾವತಿ ವೈ ದೇವತಾ ತಾಹ ಸರ್ವ ವೇದವಿದ್ ಬ್ರಾಹ್ಮಣೋ ವಸ. ಅರ್ಥಾತ್ ಎಷ್ಟು ದೇವತೆಗಳು ಅವೆಲ್ಲವೂ ವೇದಜ್ಞ ಬ್ರಾಹ್ಮಣರ ನಿವಾಸ ಮೇಲೆ ಯಾವ ಕರ್ಮದ ಯಾವ ಥರದಿಂದ ಮಾಡೋದ್ರಿಂದ ಕರ್ಮದ ನಿರಾಶ ಆಗ್ತೈತೋ ಅದು ನೀವು ನಮಗೆ ಹೇಳಿ. ಆವಾಗ ನಾರದ ಹೇಳ್ತಾ ಇದ್ದಾರೆ ಮಹರ್ಷಿಗಳೇ ಈ ಮಾತು ಆಶ್ಚರ್ಯ ಮಾತಲ್ಲ ಇದು ಆಶ್ಚರ್ಯ. ಯಾಕೆ ವಸುದೇವ ಭಗವಂತನ ತನ್ನ ಬಾಲಕ ಅಂತ ತಿಳ್ಕೊಂಡು ನಮ್ಮಿಂದ ಆತ್ಮಕಲ್ಯಾಣ ಸಾಧನ ಕೇಳ್ಕೊಂತ ಇಚ್ಛಾ ನಮ್ಮಿಂದ ಅದಕ್ಕೆ ಯಾಕೆ ಮಾಡಿ ಸಾಮಾನ್ಯ ಅಲ್ಲ. ಪರಮಾತ್ಮನ ತನ್ನ ಮಗ ಅಂತ ತಿಳ್ಕೊಂಡು ನಮಗೆ ಆತ್ಮಕಲ್ಯಾಣ ಸಾಧನೆ ಹೇಳಿ ನಮ್ಮನ್ನು ಕೇಳಕತ್ತಾರೆ. ಇದರೊಳಗೆ ದೊಡ್ಡ ಆಶ್ಚರ್ಯ ಇಲ್ಲ. ಯಾಕೆ ಸ್ವಭಾವದ ಅಮಾಂತ ಸ್ಥಿತಿ ಬಂದಾನ ಅದಕ್ಕೆ ಕೇಳಕತ್ತಾನೆ. ಭಗವಂತ ಕೃಷ್ಣ ಬಿಟ್ಟು ವಸುದೇವ ನೋಡಿ ನಮಗೆ ನಾವು ಕೇಳೋದಿಲ್ಲ. ಈ ಥರ ಆಶ್ಚರ್ಯ ಮುನಿಗಳು ನಾರದ ಹೇಳ್ತಾನೆ ಅವ ಬಭುತ್ವಯ ಅರ್ಥಾತ್ ಕೇಳುವಂಥ ತಿಳ್ಕೋಬೇಕು ಅಂತ ಇಚ್ಛೆಯಿಂದ ಕೇಳಕತ್ತ. ಅದಕ್ಕೆ ಸಂಸಾರ ಮನುಷ್ಯ ಅತ್ಯಂತ ಸನ್ನಿಧಿಯು ಅನಾದರ ಕಾರಣ ಆಗುತ್ತೆ. ಸಂಸಾರದೊಳಗೆ ಮನುಷ್ಯರೇ ಅತ್ಯಂತ ಸನ್ನಿಧಿ ನೋಡಿ ಇದ್ರಾಗ ಅನಾದರ ಕಾರಣ. ಹೆಂಗೆ ಗಂಗಾ ತಟ ಮೇಲೆ ಇರುವಂಥ ಮನುಷ್ಯ ಗಂಗೆಯನ್ನು ಬೇರೆ ತೀರ್ಥ ತನ್ನ ಶುದ್ಧಿ ಮಾಡೋ ಸಾಮಾನು ಗಂಗಾ ಜಲ ಇದ್ದವರು ಜಾಗ ಬೇರೆ ನದಿ ಹೋಗ್ತಾರೆ. ಹಾಗೆ ಈ ಸಂಸಾರ ಅತ್ಯಂತ ಸನ್ನಿಧಿ ಅನಾದರ ಕಾರಣ ಆಗಿದೆ. ಯಾಕೆ ಅಂಥವ್ರು ಸನ್ನಿಧಿ ಯಾವ ಭಗವಂತ ಕೃಷ್ಣನ ಅನುಭವ ಸಮಯ ಪರಿವರ್ತನ ಕಾರಣ ಆಗುವಂಥ ಈ ಜಗತ್ ಸೃಷ್ಟಿ ಸ್ಥಿತಿ ಲಯ ಕಾರಣ ಸ್ವಯಂ ಯಾವ ಬೇರೆ ನಿಮಿತ್ತದಿಂದ ಬೇರೆ ಗುಣ ವಿನಷ್ಟ ಆ ಪರಮಾತ್ಮದಿಂದನೇ ಆಗ್ತದೆ. ಕೃಷ್ಣ ಬಾಲಕ ಅಂತ ತಿಳ್ಕೊಳ್ಳೋದು ಇದೇನಪ್ಪ ಇಲ್ಲಿ ಬಂದು ಕೃಷ್ಣ ಆ ಬಾಲಕ ಅಂತ ತಿಳ್ಕೊಂಡ ಏನಿದು ಅವಿದ್ಯ. ಈ ಮಾತನ್ನು ನಾರದರು ಅಲ್ಲಿ ತಿಳಿಸ್ಕತ್ತಿದ ಯಾಕಪ್ಪ ಇದೆಲ್ಲ ಅದೇ ಯಾವುದೇ ಕಾರಣದ ತನ್ನ ಮನುಷ್ಯ ಬುದ್ಧಿ ನಾಶ ಆಗುವುದು ಅದು ತಾನು ಹಿಂಗೆ ಅನುಭೂತಿ ಅರ್ಥಾತ್ ಜ್ಞಾನ. ಈ ಮಾತನ್ನು ತಿಳಿಸ್ತಾ ಹೆಂಗೆ ನೋಡ್ತಾರೆ ಕಕಡಿ ಕಾಲ್ ವಿನಾಶ ಪಟ್ಕ ವಿನಷ್ಟ ಜಗತ್